ನೋಡಿ ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ, ಎಕ್ಸ್ ಅಪಾನ್ 2 ಪ್ಲಸ್ 2y/3 ಇಸ್ ಈಕ್ವಲ್ಸ್ ಟು -1 ಅಂತ ಒಂದು ಈಕ್ವೇಶನ್ ಕೊಟ್ಟಿದ್ದಾರೆ. ಇನ್ನೊಂದು ಈಕ್ವೇಶನ್ ಎಕ್ಸ್ ಮೈನಸ್ y/3 ಇಸ್ ಈಕ್ವಲ್ಸ್ ಟು 3 ಅಂತ ಒಂದು ಈಕ್ವೇಶನ್ ಕೊಟ್ಟಿದ್ದಾರೆ. ಫಸ್ಟ್ ನಾವು ಎಲಿಮಿನೇಷನ್ ಮೆಥಡ್ ಮಾಡೋಣ. ಎಲಿಮಿನೇಷನ್ ಮೆಥಡ್ ಮಾಡೋದಕ್ಕೂ ನಾವು ಫಸ್ಟ್ ಈಕ್ವೇಶನ್ ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಹಾಕೊಂಡ್ರೆ ನಮ್ಗೆ ಮಾಡೋದಕ್ಕೆ ಬರುತ್ತೆ. ಸೊ ಏನ್ ಮಾಡೋಣ, ಫಸ್ಟ್ ನೋಡಿ ಫಸ್ಟ್ ಈಕ್ವೇಶನ್ ಒಂದೇ ತಗೊಳ್ಳಿ. ಇಲ್ಲಿ ಡಿನಾಮಿನೇಟರ್ ಏನಿದಾವಲ್ಲ ಅವನ್ನ LCM ತೆಗಿಯೋಣ. ಸೊ 2 3 ಇದ್ದಾಗ LCM ಏನ್ ಬರುತ್ತೆ, 3 1 2 3 6 ಬಂತು. ಸೊ ಹೋಲ್ ಈಕ್ವೇಶನ್ ಏನಿದೆ ಅಲ್ಲ 6 ಇಂದ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಯಾವ ರೀತಿ ಮಾಡಬೇಕು ಅಂದ್ರೆ ನೋಡಿ, ಇಲ್ಲಿ ಏನಿದೆ x/2 6 ಇಂಟು x/2 ಮಾಡಿ. ಏನ್ ಬರುತ್ತೆ, 2 1 2 3 3 ಇಂಟು x 3x ಬಂತು. ಪ್ಲಸ್ ಇದೆ, ಪ್ಲಸ್ ಹಾಕೋಣ. ಅಗೇನ್ 6 ಇಂಟು 6 ಇಂದ ಮಲ್ಟಿಪ್ಲೈ ಮಾಡ್ತಾ ಇದೀವಲ್ವಾ, 2y/3. ಈಗ ನೋಡಿ ಕ್ಯಾನ್ಸಲೇಷನ್ ಹೋಗುತ್ತೆ. 3 1 3 2 2 2 4y is equals to 6 1 6 ಮೈನಸ್ ಇದೆ, ಸೊ ಮೈನಸ್ ಬರೆಯೋಣ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಇಲ್ಲಿ 6 ಕೆಳಗಡೆ ಬರ್ದಿದ್ದೀನಿ ಅಂತ ಅನ್ಕೋಬೇಡಿ, ಇದು ಮೇಲೆ ಈ ತರ ಬರೀತೀನಿ. ಓಕೆ, ಇದಾಯ್ತು ಫಸ್ಟ್ ಈಕ್ವೇಶನ್. ಈಗ ಸೆಕೆಂಡ್ ಈಕ್ವೇಶನ್ ನೋಡಿ, ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ LCM ಏನ್ ಬರುತ್ತೆ, 3 ಬರುತ್ತೆ. ಸೊ 3 ಬಂದ್ರೆ 3 ಇಂಟು ನೋಡಿ x/1 ಇದೆ. 3 ಇಂಟು x ಮಾಡಿದ್ರೆ 3 ಬಂತು, 3x ಬಂತು. ಮೈನಸ್ ಇದೆ, ಸೊ ಮೈನಸ್ ಬರೆಯೋಣ. ಅಗೇನ್ 3 ಇಂಟು ಇಲ್ಲೇನಿದೆ y/3 ಇದೆ. 3 3 ಕ್ಯಾನ್ಸಲ್ ಆಯ್ತು, ಏನ್ ಉಳಿತು, ಓನ್ಲಿ y ಉಳಿತು. ಇಸ್ ಈಕ್ವಲ್ಸ್ ಟು ಅಗೇನ್ 3 ಇಂಟು 3 ಇದೆ, ಏನ್ ಬರುತ್ತೆ, 9 ಬರುತ್ತೆ. ನಾನು ಇಲ್ಲಿ ಬರ್ದಿಲ್ಲ, ಮಲ್ಟಿಪ್ಲೈ ಬೈ 3 ಅಂತ ನೋಡಿ, ಮಲ್ಟಿಪ್ಲೈ ಬೈ 3 ಮಾಡಬೇಕು. ಓಕೆ, LCM ನಮ್ಗೆ 3 ಬಂದಿದೆ ಅಲ್ವಾ, ಸೊ 3 ಇಂದ ಮಲ್ಟಿಪ್ಲೈ ಮಾಡಬೇಕು. ಈಗ ಇದು ಎಲಿಮಿನೇಷನ್ ಮೆಥಡ್ ಆಗಿರೋದ್ರಿಂದ ಸಬ್ಟ್ರಾಕ್ಟ್ ಮಾಡೋಣ. ನೋಡಿ ಸೈನ್ಸ್ ಚೇಂಜ್ ಮಾಡ್ಕೊಳ್ಳೋಣ. ಫಸ್ಟ್ 1 + 1 ಮೈನಸ್ ಸೇಮ್ ಇದೆ ಕೋಎಫಿಷಿಯಂಟ್, ಸೊ ಕ್ಯಾನ್ಸಲ್ ಆಯ್ತು. 2 ಪ್ಲಸ್ ಇರೋದ್ರಿಂದ ಆಡ್ ಮಾಡಬೇಕು. 4 + 1 5y ಇಸ್ ಈಕ್ವಲ್ಸ್ ಟು 2 ಮೈನಸ್ ಇರೋದ್ರಿಂದ ಆಡ್ ಮಾಡಬೇಕು. 9 + 6 -15. ಓಕೆ, ಈಗ y ಇಸ್ ಈಕ್ವಲ್ಸ್ ಟು -15 ಅಪಾನ್ ಈ 5 ಈಕ್ವಲ್ಸ್ ಈ ಕಡೆ ಹೋದ್ರೆ ಡಿವೈಡ್ ಆಗುತ್ತೆ. 5 1 5 3 ಸೊ ಏನ್ ಬಂತು ನಮ್ಗೆ, y ಇಸ್ ಈಕ್ವಲ್ಸ್ ಟು -3 ಬಂತು ಅಲ್ವಾ. ಈಗ y ವ್ಯಾಲ್ಯೂ -3 ಬಂತು. ಇದನ್ನ ನಾವು ಯಾವುದೇ ಈಕ್ವೇಶನ್ ಪುಟ್ ಮಾಡಿದ್ರೆ ನಮ್ಗೆ x ವ್ಯಾಲ್ಯೂ ಬರುತ್ತೆ. ಸೊ ನಾವು ಈ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿರೋ ಈಕ್ವೇಶನ್ ಪುಟ್ ಮಾಡೋಣ. ಓಕೆ, ಸೊ ಪುಟ್ y is equals to -3 in equation ಇದು ಬರೆಯೋಣ. 3x ಯಾವ್ದಾದ್ರು ತಗೋಬಹುದು ಈಕ್ವೇಶನ್. ಸೊ ನಾನು ಇಲ್ಲಿ ಇದು ತಗೊಂತೀನಿ, 3x - y is equals to 9 ಅಂತ. ಸೊ 3x ಮೈನಸ್ ಈ y ಪ್ಲೇಸ್ ಅಲ್ಲಿ -3 ಪುಟ್ ಮಾಡೋಣ. ಇಸ್ ಈಕ್ವಲ್ಸ್ ಟು 9 ಆಯ್ತು. 3x ಮೈನಸ್ ಮೈನಸ್ ಪ್ಲಸ್ ಆಯ್ತು. 3 ಇಸ್ ಈಕ್ವಲ್ಸ್ ಟು 9. 3x ಇಸ್ ಈಕ್ವಲ್ಸ್ ಟು 9. ಈ 3 ಈಕ್ವಲ್ಸ್ ಟು ಕಳಿಸಿದ್ರೆ ಈ ಕಡೆ ಕಳಿಸಿದ್ರೆ -3 ಆಯ್ತು. 9 - 3 6 ಆಯ್ತು. 3x ಇಸ್ ಈಕ್ವಲ್ಸ್ ಟು 6 ಆದ್ರೆ x ಇಸ್ ಈಕ್ವಲ್ಸ್ ಟು 6. ಈ 3 ಈಕ್ವಲ್ಸ್ ಈ ಕಡೆ ಹೋದ್ರೆ ಡಿವೈಡ್ ಆಯ್ತು. 3 1 3 2 ಸೊ ಏನ್ ಬಂತು ನಮ್ಗೆ, x ಇಸ್ ಈಕ್ವಲ್ಸ್ ಟು 2 ಬಂತು. ನೋಡಿ x ವ್ಯಾಲ್ಯೂ ಬಂತು, y ವ್ಯಾಲ್ಯೂ ಕೂಡ ಬಂತು ಬೈ ಎಲಿಮಿನೇಷನ್ ಮೆಥಡ್. ಓಕೆ, ಈಗ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡೋಣ. ನೋಡಿ ಈಗ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡೋಣ. ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡೋದಕ್ಕೂ ನಾವು ಫಸ್ಟ್ ಈಕ್ವೇಶನ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಹಾಕೋಬೇಕು.
ಸೊ ಸ್ಟ್ಯಾಂಡರ್ಡ್ ಸಮ್ ಅಲ್ಲಿ ಹಾಕೊಳ್ಳೋದಕ್ಕೆ ಸೇಮ್ ಮೆಥಡೇ ಮಲ್ಟಿಪ್ಲೈ ಬೈ 6 ಮಾಡಬೇಕು. ಸೊ ನೋಡಿ 6 ಇಂಟು ಎಕ್ಸ್ ಅಪಾನ್ 2 ಈಗ ತಾನೇ ಹೇಳಿದ್ದೀನಿ. ನೋಡಿ ಏನ್ ಬರುತ್ತೆ, 2 1 2 3 3x ಬಂತು. 3x ಪ್ಲಸ್ 6 ಇಂಟು 2y ಅಪಾನ್ 3, 3 1 3 2 2 2 4y ಬಂತು. ಇಸ್ ಈಕ್ವಲ್ಸ್ ಟು 6 1 6 ಆದ್ರೆ ಮೈನಸ್. ಆಯ್ತಾ, ಇದು ಒಂದು ಇಕ್ವೇಶನ್ ಆಯ್ತು. ಈಗ ಅದೇ ರೀತಿ ಸೆಕೆಂಡ್ ಇಕ್ವೇಶನ್ ಮಾಡೋಣ. 3 ಇಂಟು ಎಕ್ಸ್ 3x ಆಯ್ತು, ಮೈನಸ್ 3 3 ಕ್ಯಾನ್ಸಲ್ ಆಗುತ್ತೆ, ಮೈನಸ್ y ಒಂದೇ ಉಳಿಯುತ್ತೆ. ಇಸ್ ಈಕ್ವಲ್ಸ್ ಟು 3 3 9. ಇದನ್ನ ಈಕ್ವೇಶನ್ ನಂಬರ್ 1 ಅಂತ ಇಟ್ಕೊಳ್ಳೋಣ, ಇದನ್ನ ಈಕ್ವೇಶನ್ ನಂಬರ್ 2 ಅಂತ ಇಟ್ಕೊಳ್ಳೋಣ. ಸೊ ನಾವು ಯಾವ ರೀತಿ ಮಾಡ್ತೀವಿ, ಪುಟ್ ಟೇಕಿಂಗ್ ಈಕ್ವೇಶನ್ ನಂಬರ್ 1. ಈಕ್ವೇಶನ್ ನಂಬರ್ 1 ಏನಿದೆ, 3x ಪ್ಲಸ್ 4y ಇಸ್ ಈಕ್ವಲ್ಸ್ ಟು ಮೈನಸ್ 6 ಇದೆ. ಸೊ ಇದನ್ನ ನಾವೇನಂತ ಬರ್ಕೊಳ್ತೀವಿ, 3x ಇಸ್ ಈಕ್ವಲ್ಸ್ ಟು ಮೈನಸ್ 6. ಈ 4y ಈಕ್ವಲ್ಸ್ ಟು ಕಡೆ ಹೋದ್ರೆ ಮೈನಸ್ 4y ಆಯ್ತು. ಈಗ x ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, ಮೈನಸ್ 6 ಮೈನಸ್ 4y ಅಪಾನ್ ಈ 3 ಈಕ್ವಲ್ಸ್ ಟು ಕಡೆ ಹೋದ್ರೆ ಡಿವೈಡ್ ಆಯ್ತು ಅಲ್ವಾ. ಸೊ ಇದನ್ನ ಈಕ್ವೇಶನ್ ನಂಬರ್ 3 ಅಂತ ಇಟ್ಕೊಳ್ಳೋಣ. ಈಗ ಪುಟ್ x is equals to minus 6 minus 4y upon 3 in equation number 2. Equation number 2 ಏನಿದೆ ಇಲ್ಲಿ, 3x minus y is equals to 9 ಇದೆ. ಸೊ x ಪ್ಲೇಸ್ ಅಲ್ಲಿ ನಾವು ಈ ವ್ಯಾಲ್ಯೂನ ಪುಟ್ ಮಾಡೋಣ. 3 ಇಂಟು ಮೈನಸ್ 6 ಮೈನಸ್ 4y ಅಪಾನ್ 3, x ವ್ಯಾಲ್ಯೂ ಪುಟ್ ಮಾಡಿದ್ವಿ, ಈಗ ಮೈನಸ್ ಇದೆ, y ಇದೆ, ಇಸ್ ಈಕ್ವಲ್ಸ್ ಟು 9 ಇದೆ. ಈಗ ನೋಡಿ 3 3 ಕ್ಯಾನ್ಸಲ್ ಆಗುತ್ತೆ. ಸೊ ಏನು ಉಳಿಯುತ್ತೆ, ಸೇಮ್ ಏನಿದೆನೋ ಹಾಗೆ ಉಳಿಯುತ್ತೆ, ಮೈನಸ್ 6 ಮೈನಸ್ 4y, ಇಲ್ಲಿ ಮೈನಸ್ y ಇಸ್ ಈಕ್ವಲ್ಸ್ ಟು 9. ಈಗ ನೋಡಿ ಇವು ಲೈಕ್ ಟರ್ಮ್ಸ್ ಆಯ್ತು, ಎರಡು ಮೈನಸ್ ಇರೋದ್ರಿಂದ ಆಡ್ ಮಾಡಬೇಕು. ಮೈನಸ್ 6 ಮೈನಸ್ 4 ಪ್ಲಸ್ 1 5y ಇಸ್ ಈಕ್ವಲ್ಸ್ ಟು 9. ಸೊ ಈ ಮೈನಸ್ 5 ಈ ಕಡೆ ಉಳಿಸ್ಕೊಂಡು 9, ಈ ಮೈನಸ್ 6 ಈಕ್ವಲ್ಸ್ ಈ ಕಡೆ ಕಳ್ಸಿದ್ರೆ ಪ್ಲಸ್ 6 ಆಯ್ತು. ನೋಡಿ 9 ಪ್ಲಸ್ 6 ಎಷ್ಟಾಗತ್ತೆ, 15. ಅಂದ್ರೆ ಮೈನಸ್ 5 ಇಸ್ ಈಕ್ವಲ್ಸ್ ಟು 15 ಆದ್ರೆ y ಇಸ್ ಈಕ್ವಲ್ಸ್ ಟು 15 ಅಪಾನ್ ಮೈನಸ್ 5 ಬರುತ್ತೆ. ಡಿವೈಡ್ ಆಗತ್ತಲ್ವಾ, ಇದು ಈಕ್ವಲ್ಸ್ ಈ ಕಡೆ ಹೋದ್ರೆ ಮೈನಸ್ 5 ಬಂತು. ಸೊ ನೋಡಿ 5 1 5 3 ಈ ಮೈನಸ್ ಇಲ್ಲಿದೆ. ಸೊ y ಇಸ್ ಈಕ್ವಲ್ಸ್ ಟು ಮೈನಸ್ 3. ಮೈನಸ್ ಇಗ್ನೋರ್ ಮಾಡಬಾರ್ದು, ಕೆಳಗಿದ್ರು ಒಂದೇ ಮೇಲಿದ್ರು ಒಂದೇ ಮೈನಸ್ ಇದು, ಒಟ್ಟು ಕನ್ಸಿಡರ್ ಮಾಡಲೇಬೇಕು ನಾವು. ಓಕೆ, ಈಗ ಈ y ವ್ಯಾಲ್ಯೂನ ಇಕ್ವೇಶನ್ ನಂಬರ್ 3 ನಲ್ಲಿ ಪುಟ್ ಮಾಡಿದ್ರೆ ನಮ್ಗೆ ಈ x ವ್ಯಾಲ್ಯೂ ಬರುತ್ತೆ. ಸೊ ಪುಟ್ y ಇಸ್ ಈಕ್ವಲ್ಸ್ ಟು ಮೈನಸ್ 3 ಇನ್ ಈಕ್ವೇಶನ್ ನಂಬರ್ 3. ಇಕ್ವೇಶನ್ ನಂಬರ್ 3 ಏನಿದೆ, x ಇಸ್ ಈಕ್ವಲ್ಸ್ ಟು ಮೈನಸ್ 6 ಮೈನಸ್ 4y ಅಪಾನ್ 3 ಇದೆ. ಇಲ್ಲಿ y ಪ್ಲೇಸ್ ಅಲ್ಲಿ ಮೈನಸ್ 3 ಪುಟ್ ಮಾಡೋಣ. ಮೈನಸ್ 6 ಮೈನಸ್ 4 ಇಂಟು ಮೈನಸ್ 3 ಅಪಾನ್ 3. ಈಗ ಮೈನಸ್ 6 ಹಾಗೆ ಇಡೋಣ. ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು, 4 3 12 ಆಯ್ತು ಅಪಾನ್ 3. ಈಗ 12 1 ಪ್ಲಸ್ 1 ಮೈನಸ್ ಇದೆ. ಸೊ 12 ಮೈನಸ್ 6 6 ಬಂತು, 6 ಅಪಾನ್ 3 ಬಂತು. ಓಕೆ, ಕ್ಯಾನ್ಸಲೇಷನ್ ಹೋಗುತ್ತಲ್ವಾ, 3 1 3 2. ಸೊ ಏನ್ ಬಂತು, x ಇಸ್ ಈಕ್ವಲ್ಸ್ ಟು 2 ಬಂತು. ನೋಡಿ x ವ್ಯಾಲ್ಯೂ 2 ಬಂತು. ನಮ್ಗೆ ಎಲಿಮಿನೇಷನ್ ಮೆಥಡ್ ಅಲ್ಲಿ ಕೂಡ ಸೇಮ್ ವ್ಯಾಲ್ಯೂಸ್ ಬಂದಿತ್ತಲ್ವಾ, x ಇಸ್ ಈಕ್ವಲ್ಸ್ ಟು 2, y ಇಸ್ ಈಕ್ವಲ್ಸ್ ಟು ಮೈನಸ್ 3. ಸೊ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಿ ಕೂಡ ಇದೇ ವ್ಯಾಲ್ಯೂಸ್ ಬಂತು. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್.